ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಒಂದು ಐಟಮ್ ಹಾಕಿನ ಪಾಯಸವನ್ನು ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಕೂಡ. ನೀವು ಈ ಒಂದು ಐಟಮ್ ಸಿಕ್ಕಿದರೆ ಈ ರೀತಿ ಮಾಡ್ಕೊಳ್ಳಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಏನು ಹಾಕಬೇಕಂತ ನಾನು ಹೇಳ್ತೇನೆ. ತುಂಬ ಹೆಲ್ದಿ ಫುಡ್ ಇದು. ಉತ್ತರ ಕರ್ನಾಟಕದವರಾದರೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಈ ಹೊಸ ಹೊಸ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರೋದು. ನಿಮಗೂ ಯೂಸ್ ಆಗುತ್ತೆ. ಹಾಗೆ ಇನ್ನೊಬ್ರಿಗೂ ಅದನ್ನು ಶೇರ್ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು. ಇದು ನಾನು ಅವ್ರು ಮಾಡುವ ರೀತಿಯಲ್ಲಿ ಮಾಡ್ತಾಯಿಲ್ಲ, ನನ್ನ ವಿಧಾನದಲ್ಲಿ ನಾನು ಮಾಡ್ತಾ ಇರೋದು. ಇದು ಉತ್ತರ ಕರ್ನಾಟಕದವರಾದರೆ ಇದೇನು ಏನು ಹಾಕಿದೆ ಅನ್ನೋದನ್ನು ಗೊತ್ತಾಗತ್ತೆ ಅವರಿಗೆ. ಇಲ್ಲಿ ನಾನು 1 ಕಪ್ ಆಗುವಷ್ಟು, ಅದು ಸೌತೆ ಬೀಜ ಅಂತ ಹೇಳ್ತಾರೆ ಅವರು, ಆ ಕಡೆ ಅವರು ಉತ್ತರ ಕರ್ನಾಟಕದಲ್ಲಿ. ಅದನ್ನು ಬೇಸಿಗೆಗಾಲದಲ್ಲಿ ತಯಾರು ಮಾಡಿ ಅದನ್ನು ಒಣಗಿಸಿ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಇದು ಸಿಗಲಿಲ್ಲ ಅಂದರೆ ನೀವು ಗೋಧಿ ಕಡಿ ಅಥವಾ ಸಾಬುದಾನಿ ಹೆಸರುಬೇಳೆ ಹಾಕಿನೂ ನಾನು ಮಾಡುವ ರೀತಿಯಲ್ಲಿ ಪಾಯಸವನ್ನು ಮಾಡ್ಕೊಳ್ಳಿ. ನಾನು ಇದನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೆ ನೋಡಿ. ಇದನ್ನೀಗ ಒಂದು ಬಾಣಲೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಕೆಂಪಾಗುವ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಈಗ ಇದನ್ನು ಕೆಂಪಾಗುವ ಹಾಗೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿ ಆಗುತ್ತೆ, ತುಂಬ ಹೆಲ್ದಿ ಫುಡ್ಡು ಕೂಡ ಹೌದಿದು. ಇದನ್ನು ಕೆಂಪಾಗುವ ಹಾಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು. ಈಗ ನೀವು ಉತ್ತರ ಕರ್ನಾಟಕದವರಾದರೆ ಇದೇನು ಅನ್ನೋದನ್ನು ಕರೆಕ್ಟಾಗಿ ನನಗೆ ಹೆಸರನ್ನು ಹೇಳಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ. ನನಗೆ ನನ್ನ ಫ್ರೆಂಡ್ ಇದು ಉತ್ತರ ಕರ್ನಾಟಕದಲ್ಲಿರೋದ್ರಿಂದ ಅವ್ರು ಕಳಿಸ್ಕೊಟ್ಟಿದ್ದಾರೆ ಇದನ್ನು. ನಾನು ಅದನ್ನು ನನ್ನ ವಿಧಾನದಲ್ಲಿ ಪಾಯಸವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಅವರು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೊಳ್ತಾರೆ. ಇದನ್ನೀಗ ಹುರಿದಿದ್ದಾಗಿದೆ. ಇದಕ್ಕೆ ನಾನು ಬಿಸಿ ನೀರು 1-2 ಗ್ಲಾಸ್ ಕಾಯಿಸ್ಬಿಟ್ಟು ಅದೇ ಬಾಣಲೆಯಲ್ಲೇ ಪಾಯಸ ಮಾಡ್ತೇನೆ, ಹಾಗಾಗಿ ಅದಕ್ಕೆ ಹಾಕ್ಕೊಳ್ತೇನೆ ನಾನು. ಹಾಕಿ ಇದನ್ನು ಚೆನ್ನಾಗಿ ಮತ್ತೆ ಬೇಯಿಸ್ಕೊಳ್ಬೇಕು, ಮೆತ್ತಗಾಗುವ ಹಾಗೆ ಅದನ್ನು ಬೇಯಿಸ್ಕೊಳ್ಬೇಕು. ಕುದಿಯುವ ನೀರಿಗೆ ಹಾಕಿದರೂ ಆಗುತ್ತೆ. ನಾನು ನೀರನ್ನು ಕುದಿಸ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡಿದ್ದೆ. ಇದಕ್ಕೊಂದು 5-6 ಲವಂಗವನ್ನು ಹಾಕ್ಕೊಳ್ಳೋಣ. 1 ಏಲಕ್ಕಿಯನ್ನು ನಾನು ಜಜ್ಜಿ ಹಾಕ್ಕೊಂಡಿದ್ದೆ, ಸ್ವಲ್ಪ ಜಜ್ಜಿದೆ. ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಈಗ ಬೆಲ್ಲ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ನಂತರ ನಾನಿಲ್ಲಿ ತೆಂಗಿನ ಹಾಲು ಹಾಕಿನೇ ಮಾಡ್ತಾ ಇರೋದು. ಅವರು ಆಕಳ ಹಾಲಲ್ಲಿ ಹಾಕಿ ಮಾಡ್ಕೊಳ್ತಾರೆ, ನಾನು ತೆಂಗಿನ ಹಾಲು ಹಾಕಿ ಮಾಡ್ತಾ ಇರೋದು. ನಮ್ಮ ಕುಂದಾಪುರ ಕಡೆ ಪಾಯಸ ಅಂದರೆ ತೆಂಗಿನ ಹಾಲಲ್ಲೇ ಜಾಸ್ತಿ ಮಾಡ್ಕೊಳ್ಳೋದು. ಸಾಬುದಾನ ಪಾಯಸ, ಸಬ್ಬಕ್ಕಿ ಪಾಯಸ ಆದ್ರಷ್ಟೇ ನಾವು ಆಕಳ ಹಾಲು, ಪ್ಯಾಕೆಟ್ ಹಾಲಲ್ಲಿ ಮಾಡ್ಕೊಳ್ತೀವಿ. ಈಗ ತೆಂಗಿನ ಹಾಲನ್ನು ನಾನು ಒಂದು 3 ಗ್ಲಾಸ್ ಆಗೋಷ್ಟು ತೆಂಗಿನ ಹಾಲು ಹಾಕಿದ್ದೆ ಇದಕ್ಕೆ. ಇದನ್ನೀಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತೆಂಗಿನ ಹಾಲು ಹಾಕಿದ ನಂತರ ಅದನ್ನು ಕುದಿಸಿದ ನಂತರ ಇನ್ನೂ ದಪ್ಪನೇ ಆಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ನೀವು ಉತ್ತರ ಕರ್ನಾಟಕದವರಾದರೆ ಈ ಒಂದು ಐಟಮ್ ನಿಮ್ಮ ಹತ್ರ ಇದ್ದರೆ ಈ ರೀತಿ ತೆಂಗಿನ ಹಾಲು ಹಾಕಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮ್ಮ ವಿಧಾನದಲ್ಲೂ ನೀವು ಮಾಡ್ಕೊಳ್ತೀರಾ. ಆದರೆ ನಾ ಮಾಡುವ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ನಾನಿಲ್ಲ ಒಂದು ಸಣ್ಣ ಪೀಸ್ ಆಗೋಷ್ಟು ಸಣ್ಣಕ್ಕಿ ಎಲೆಯನ್ನು ಹಾಕಿದ್ದೇವೆ. ಅದು ಪರಿಮಳಕ್ಕೆ ಹಾಕ್ತಾ ಇರೋದು. ಅದಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಆಗುತ್ತೆ. ಇದನ್ನು ಚೆನ್ನಾಗಿ ಕುದ್ದಿದೆ ನೋಡಿ. ಕುದ್ದು ಪಾಯಸನೂ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಸ್ವಲ್ಪ ದಪ್ಪ ಆಗುತ್ತೆ. ಇನ್ನು ಕುದ್ದು ನಾನು ತಣ್ಣಗಾದ ನಂತರನೂ ಅದು ದಪ್ಪ ಆಗುತ್ತೆ. ತುಂಬ ಸಿಂಪಲ್ಲು. 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ. ಇದು ಉಪ್ಪು ಹಾಕಿದ್ರೇ ಪಾಯಸ ಟೇಸ್ಟ್ ಬರೋದು. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿದ್ದು ಆಗಿದೆ. ಈಗ ಸ್ಟೌವನ್ನು ಬಂದ್ ಮಾಡಿದ್ದೆ. ಈಗ ಲಾಸ್ಟಲ್ಲಿ ನಾನು ಗೋಡಂಬಿ ದ್ರಾಕ್ಷಿಯನ್ನು ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದರೆ ಪಾಯಸ ರೆಡಿ ಆಗುತ್ತೆ ವೀಕ್ಷಕರೇ. ಇದೇ ರೀತಿ ನೀವು ಸಬ್ಬಕ್ಕಿ ಪಾಯಸ, ಹೆಸರುಬೇಳೆ ಪಾಯಸನೂ ಇದೇ ರೀತಿಯಲ್ಲಿ ಮಾಡ್ಕೊಳ್ಬೋದು. ಕಡಲೆಬೇಳೆ ಪಾಯಸನೂ ಮಾಡ್ಕೊಳ್ಬೋದು. ಐಟಮ್ ಅಷ್ಟೇ, ನಾನು ಈ ಐಟಮನ್ನು ಹಾಕಿರೋದು. ನೀವು ಹೆಸರುಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ ಪಾಯಸನೂ ಈ ರೀತಿಯೇ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ಹೊಸ ಹೊಸ ವಿಡಿಯೋಗಳಿಗೂ ನೀವು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೋಡಿದ್ರಲ್ಲ, ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಟೇಸ್ಟು ಸಖತ್ತಾಗಿ ಬಂದಿದೆ. ಹೆಲ್ದಿಯಾಗಿರುವಂಥ ಪಾಯಸನೂ ರೆಡಿಯಾಗಿದೆ. ಈಗ
ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೇಳಿಸಿ. ಥ್ಯಾಂಕ್ ಯು.